ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬರುವಂತ ದಿನಗಳು 15th ಏಪ್ರಿಲ್ ಇಂದ 25th ಏಪ್ರಿಲ್ ವರೆಗೂ ಮಕರ ರಾಶಿಯವರಿಗೆ ಏನೆಲ್ಲ ರೀಡಿಂಗ್ ಅಲ್ಲಿ ಬರ್ಲಿಕ್ಕೆ ಹೋಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಾವು ಯೂನಿವರ್ಸ್ ಮೆಸೇಜ್ ಅನ್ನ ನೋಡೋಣ. ಲಾಸ್ಟ್ ಅಲ್ಲಿ ಕೂಡ ಒಂದು ಯೂನಿವರ್ಸ್ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಮತ್ತೆ ನಿಮ್ಮ ಒಂದು ಹೆಲ್ತ್ ಇರ್ಬೋದು, ನಿಮ್ಮ ಕರಿಯರ್, ಜಾಬ್, ಬಿಸ್ನೆಸ್ ಯಾವ ರೀತಿ ಇದೆ, ಫೈನಾನ್ಸ್ ಯಾವ ರೀತಿ ಬರುತ್ತೆ ಅದರಲ್ಲಿ, ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಕೂಡ ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ರೀಡಿಂಗ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಐ ಕ್ಲೈಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಈ ಒಂದು ರೀಡಿಂಗ್ ಅನ್ನ ಕ್ಲೈಮ್ ಮಾಡಿ. ಓಕೆ, ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಫಸ್ಟ್ ಆಫ್ ಆಲ್ ಯೂನಿವರ್ಸ್ ಮೆಸೇಜ್ ಏನ್ ಕೊಡ್ತಾ ಇದೆ ಮಕರ ರಾಶಿಯವರಿಗೆ? ಅ ಟೈಮ್ ಟು ಗಿವ್ ರಾದರ್ ದೆನ್ ಟೇಕ್. ಓಕೆ, ಏನ್ ಬರ್ತಾ ಇದೆ ನೋಡಿ. ಇವಾಗ ನೀವು ಟೈಮ್ ಅನ್ನ ಕೊಡುವಂತ ಸಮಯವನ್ನ ಇನ್ನೊಬ್ಬರಿಗೆ ಕೊಡುವಂತದ್ದು, ತಗೊಳ್ಳೋ ಅಂತದ್ದಲ್ಲ. ಇಟ್ ಮೀನ್ಸ್ ಟೈಮ್ ಅಂದ್ರೆ ಟೈಮ್ ಅಂತಾನೆ ಇರೋದಿಲ್ಲ, ಇದರಲ್ಲಿ ಹಿಡನ್ ಎನರ್ಜೀಸ್ ಇರುತ್ತೆ. ಯಾವ ರೀತಿ ಅಂತಂದ್ರೆ ಕೆಲವೊಂದ್ ಸಾರಿ ನಾವು ಎಲ್ಲವನ್ನು ನಾವೇ ತಗೊಳ್ತೀವಿ ಹೊರತು ನಮ್ಮ ಕಡೆಯಿಂದ ಯಾವುದನ್ನು ಕೊಡೋದಿಲ್ಲ. ಓಕೆ, ಸೊ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಈಗ ಸಮಯ ಯಾವ ರೀತಿ ಇದೆ ಅಂತಂದ್ರೆ ತಗೊಂಡಿದ್ದು ತುಂಬಾ ಆಗಿದೆ. ಓಕೆ, ಇವಾಗ ಕೊಡೋ ಅಂತ ಸಮಯ. ನೀವು ನಿಮ್ಮ ಕಡೆಯಿಂದ ಏನಾದ್ರೂ ಒಂದು ಸೋಷಿಯಲ್ ವರ್ಕ್ ಅಂತ ಇರ್ಬೋದು. ಯಾಕಂದ್ರೆ ಅಫ್ಕೋರ್ಸ್ ಗಿವ್ ಅಂಡ್ ಟೇಕ್ ಒಂದು ಪಾಲಿಸಿ ಇರುತ್ತೆ ಅಲ್ವಾ. ಸೊ ನಾವು ಬರೀ ತಗೊಳ್ತಾ ಹೋದ್ವಿ, ಅದಕ್ಕೆ ಏನು ನಾವು ಯೂನಿವರ್ಸಿಗೆ ಕೊಡ್ಲಿಲ್ಲ ಅಂತಂದ್ರೆ ಹೇಗಾಗತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ನಿಮ್ಮ ಕಡೆಯಿಂದ ಒಂದು, ಮಕರ ರಾಶಿಯವ್ರ ಕಡೆಯಿಂದ ಒಂದು ಕ್ಲೇಮ್ ಮಾಡಿ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಗಿವನ್ ಮೀ ಅ ಬ್ಯೂಟಿಫುಲ್ ಲೈಫ್ ಅಂತ ಹೇಳಿ ಒಂದು ಅಫರ್ಮೇಷನ್ ಅನ್ನ ನೀವು ಕೊಡಿ ಯೂನಿವರ್ಸಿಗೆ. ಓಕೆ, ಯೂನಿವರ್ಸ್ ನಿಮ್ಗೆ ಏನೆಲ್ಲ ಕೊಡುತ್ತೆ, ಇವನ್ ಪ್ರತಿಯೊಬ್ಬರಿಗೂ ಏನೆಲ್ಲ ಕೊಡುತ್ತೆ, ಬಟ್ ನಾವು ಯೂನಿವರ್ಸ್ಗೆ ಏನ್ ಕೊಡ್ತೀವಿ ನಮ್ಮ ಕಡೆಯಿಂದ. ಓಕೆ, ನಮ್ಮ ಒಂದು ಲೈಫ್ ಸ್ಟೈಲ್ ಅಂದ್ರೆ ನೋಡಿ ಯಾವ ರೀತಿ ಇರುತ್ತೆ. ಅದು ಸ್ಯಾಡ್ ಇರ್ಬೋದು, ಅದು ಹ್ಯಾಪಿ ಆಗಿರ್ಬೋದು. ಹ್ಯಾಪಿ ಆಗಿದ್ದಾಗ ಅದನ್ನ ನಾನ್ ಮಾಡಿದೆ ಅಂತ ಹೇಳ್ತೀವಿ, ಬಟ್ ಸ್ಯಾಡ್ ಅಲ್ಲಿ ಇದ್ದಾಗ ಅದು ಯೂನಿವರ್ಸ್ ಕಡೆಯಿಂದ ಆಗಿದೆ ಅಂತ ಹೇಳ್ತೀವಿ. ಓಕೆನಾ? ಸೊ ನೀವು ಯಾವ ಒಂದು ದೇವರಿಗೆ ಬಿಲೀವ್ ಮಾಡ್ತೀರಾ ಆ ದೇವರಲ್ಲಿ ನೀವು ಥ್ಯಾಂಕ್ ಯು ಅಂತ ಹೇಳಿ. ತುಂಬಾ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ನೀವು ಯೂನಿವರ್ಸ್ಗೆ ಏನ್ ಕೊಡ್ತೀರಾ ಅದು ನಿಮ್ಗೆ ರಿಪೀಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಗಿವನ್ ಮೀ ಅ ಬ್ಯೂಟಿಫುಲ್ ಲೈಫ್ ಅಂತ ಹೇಳಿ ಒಂದ್ಸಾರಿ ನೀವು ಅದನ್ನ ಕ್ಲೈಮ್ ಮಾಡಿ ನೋಡಿ, ಜೀವನ ಎಷ್ಟು ಸುಂದರವಾಗಿರುತ್ತೆ. ಅಫ್ಕೋರ್ಸ್ ಡಿಫಿಕಲ್ಟೀಸ್ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾವುದೇ ಡಿಫಿಕಲ್ಟೀಸ್ ಬಂದರೂ ಕೂಡ ನಿಮಗೆ ಹೇಳ್ತೀನಿ, ಅದು ಯಾವ ರೀತಿ ಬಂತು, ಯಾವ ರೀತಿ ಹೋತು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಯೂನಿವರ್ಸ್ ನಿಮ್ಗೆ ಅಲ್ಟಿಮೇಟ್ಲಿ ಮೆಸೇಜಸ್ ಕೊಡ್ತಾ ಇರುತ್ತೆ, ಮತ್ತೆ ಯೂನಿವರ್ಸ್ ಎಲ್ಲಾನು ನೋಡ್ತಾ ಇರುತ್ತೆ. ಓಕೆ, ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ನೀವು ಯೂನಿವರ್ಸ್ ಮೆಸೇಜ್ ಬಗ್ಗೆ ಸ್ವಲ್ಪ ಚೆಕ್ಔಟ್ ಮಾಡಿ. ಹಾಗಿದ್ರೆ ಬರುವಂತ ದಿನಗಳು ಮಕರ ರಾಶಿಯವ್ರಿಗೆ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಮತ್ತೆ ನೀವು ಈ ರೀಡಿಂಗ್ ಅದೇ ಹೇಳಿದ್ನಲ್ವಾ, ನಿಮಗೆ ಯಾರ್ಯಾರು ಫ್ರೆಂಡ್ಸ್, ಫ್ಯಾಮಿಲಿ ಇರ್ತಾರೆ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಎಲ್ಲ ರಾಶಿಯವ್ರದ್ದು ನಾನು ಅಪ್ಲೋಡ್ ಮಾಡಿರ್ತೀನಿ, ಅವ್ರಿಗೂ ಕೂಡ ಗೊತ್ತಾಗುತ್ತೆ ಏನಿದೆ ಅವ್ರ ಲೈಫಲ್ಲಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅವರು ಕೂಡ ಚೆಕ್ ಮಾಡ್ತಾರೆ. ಅಲ್ಟಿಮೇಟ್ಲಿ ನಿಮಗೆ ಎಂಡ್ ಆಫ್ ದಿ ಟೈಮಲ್ಲಿ ಥ್ಯಾಂಕ್ಸ್ ಅಂತಾನೆ ಹೇಳ್ತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ರೀಡಿಂಗ್ ತುಂಬಾ ಅಕ್ಯುರೇಟ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ ರೀಡಿಂಗ್ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ನೀವೆಲ್ಲ ಮೆಸೇಜಸ್ ಮಾಡ್ತಾ ಇದ್ದೀರಾ, ಇಷ್ಟು ಕಡಿಮೆ ಸಮಯದಲ್ಲಿ ನೀವೆಲ್ಲ ಇಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ದೀರಾ, ವಿಶ್ವಾಸವನ್ನ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಿಮ್ಮನ್ನೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ಮಾಡಿದ್ದಕ್ಕೆ ನಾನು ಯೂನಿವರ್ಸ್ಗೆ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂತದ್ದು ಹೆಲ್ತ್ ಆಸ್ಪೆಕ್ಟ್ ಇಂದ ಯಾವುದೇ ರೀತಿ ತೊಂದರೆ ಅಂತ ಅನಿಸ್ತಾ ಇಲ್ಲ. ಸ್ವಲ್ಪ ಜರ್ನಿಯಲ್ಲೇನೋ ಇದ್ದೀರಾ, ಸ್ವಲ್ಪ ಕನ್ಫ್ಯೂಷನ್ಸ್ ಏನಾದರೂ ಇದೆಯಾ ನಿಮಗೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಎಲ್ಲಾದ್ರೂ ಹೋಗ್ಬೇಕು, ಮಾಡಬೇಕು ಅಂತ ಹೇಳಿ ಏನಾದರೂ ಥಿಂಕ್ ಮಾಡ್ತಾ ಇರುವಂತದ್ದು. ಮತ್ತೆ ಸಾರಿ,
ಆ ರೀತಿ ದೊಡ್ಡದಾಗಿರುವಂಥ ಇಶ್ಯೂಸ್ ಏನು ನನಗೆ ಅನ್ನಿಸ್ತಾ ಇಲ್ಲ ಹೆಲ್ತ್ ಆಸ್ಪೆಕ್ಟಿಂದ. ಬಟ್ ನೋಡಿ, ಆದರೂ ಕೂಡ ಸ್ವಲ್ಪ ನೆಗ್ಲಿಜೆನ್ಸಿ, ಹೆಲ್ತ್ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಹೆಲ್ತ್ ಇಶ್ಯೂಸ್ ಏನಾದರೂ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಏನಾದರೂ ನಿಮಗೆ ಹೆದರಿಕೆ ಅಂತ ಅನಿಸೋವಂಥದ್ದು, ಅಂದರೆ ಇವಾಗ ಇಲ್ಯೂಷನ್ ಕ್ರಿಯೇಟ್ ಆಗುವಂಥದ್ದು, ಏನಾಗುತ್ತೋ ಏನೋ ಈ ರೀತಿ ಒಂದು ಅನ್ನೋನ್, ನಿಮಗೆ ಭಯ ಅಂತ ಹೇಳ್ಬೋದು, ಆ ರೀತಿ ಏನಾದರೂ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಆ ಒಂದು ಇಲ್ಯೂಷನ್ ನಿಮಗೆ ಏನು ಹೆಲ್ತಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು. ಇಲ್ಲಿ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಸ್ವಲ್ಪ ನಿಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಮೂವ್ ಆನ್ ಆಗಿ. ಯಾಕಂತಂದರೆ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ, ಸ್ವಲ್ಪ ಎಕ್ಸಸೈಸ್ ಮಾಡೋದಾಯ್ತು, ಸ್ವಲ್ಪ ವಾಕಿಂಗ್ ಮಾಡೋದಾಯ್ತು, ಅಂದರೆ ಏನೋ ಒಂದು ಭಯ ಕಾಡ್ತಾ ಇದೆ ನಿಮಗೆ, ಏನಾದರೂ ಆಗುವಂಥದ್ದು ಭಯ ಇದೆ, ಆ ಭಯ ಹೋಗಬೇಕು ಅಂತಂದರೆ ಸ್ವಲ್ಪ ನಿಮ್ಮ ಹೆಲ್ತ್ ಮೇಲೆ ಕೇರ್ ತಗೊಳ್ಳಿ ಅನ್ನುವಂಥದ್ದು ಬರ್ತಾ ಇದೆ. ಅದೇನಾದರೂ ನೀವು ಮಾಡಲಿಲ್ಲ ಅಂದರೆ ಬರೋ ಅಂಥ ದಿನಗಳಲ್ಲಿ ಹೆಲ್ತಲ್ಲಿ ನಿಮಗೆ ಖಂಡಿತ ಪ್ರಾಬ್ಲಮ್ ಬರುತ್ತೆ ಅಂತ ಕೂಡ ಮೆಸೇಜ್ ಬರ್ತಾ ಇದೆ. ಓಕೆ, ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ, ಬಟ್ ಹೆಲ್ತ್ ಆಸ್ಪೆಕ್ಟಿಂದ ಹೇಳ್ತಾ ಇದ್ದೀನಿ. ನಿಮಗೆ ಸಡನ್ನಾಗಿ ಬರೋ ಅಂಥದ್ದು ನಿಮಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ನೀವು ಅಂದ್ಕೊಂಡಿರೋದಿಲ್ಲ, ಇದರಿಂದ ನನಗೆ ಈ ರೀತಿ ಆಯಿತಾ ಅಂತ ಹೇಳಿ. ಸಣ್ಣ ಪುಟ್ಟದ್ದು ಏನಿದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಮಕರ ರಾಶಿಯವರಿಗೆ ನಾನು ಹೇಳ್ತಾ ಇರೋವಂಥದ್ದು, ಯಾವುದೇ ಕಾರಣಕ್ಕೂ ಹೆಲ್ತ್ ಆಸ್ಪೆಕ್ಟಿಂದ ಸ್ವಲ್ಪ ಅವೇರ್ ಆಗಿರಿ. ಯಾವುದನ್ನು ಈಸಿಯಾಗಿ ಲೈಟಾಗಿ ಇದಾ ಈ ರೀತಿ ಆಗ್ತಾ ಇದೆಯಾ ಅಂತ ಹೇಳಿ ಈಸಿಯಾಗಿ ತಗೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಕೇರ್ ತಗೊಳ್ಳಿ. ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ, ಆ ರೀತಿ ಸಿಚುವೇಶನ್ ಬರುತ್ತೆ ಅಂತ ಹೇಳ್ತಾ ಇದೆ. ಏನೋ ನಿಮಗೆ ತೊಂದರೆ ಆಗುವಂಥದ್ದು ಸಿಚುವೇಶನ್, ಅಂದರೆ ಹೆಲ್ತಲ್ಲಿ ನಾನು ಹೇಳ್ತಾ ಇದ್ದೀನಿ, ತುಂಬ ಹುಷಾರಾಗಿರಬೇಕು. ಕೇರ್ ಮಾಡಿ, ಹೆಲ್ತ್ ಕೇರ್ ತುಂಬ ಇಂಪಾರ್ಟೆಂಟ್. ಮೇಂಟೈನ್ ಮಾಡಿ, ಹೆಲ್ದಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಿ. ಏನಾದರೂ ನೀವು ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದೀರಾ ಅಥವಾ ತಗೋಬೇಕಂತಿದ್ರೆ ಖಂಡಿತ ಒಂದು ಸಾರಿ ಕನ್ಸಲ್ಟ್ ಮಾಡಿ ಡಾಕ್ಟರ್ಗೆ. ಓಕೆ, ಸ್ವಲ್ಪ ನೆಗ್ಲಿಜೆನ್ಸಿ ಬೇಡ. ಯಾಕಂತಂದರೆ ಇವತ್ತು ನೀವೇನು ನೆಗ್ಲಿಜೆನ್ಸಿ ತೋರಿಸ್ತೀರಾ, ಇದು ನಿಮಗೆ ಮುಂದೆ ಲೈಫಲ್ಲಿ ಡೀಪಾಗಿ ಹೋಗುವಂಥ ಚಾನ್ಸಸ್ ನನಗೆ ತುಂಬ ಕಾಣ್ತಾ ಇದೆ. ಹಾಗಾಗಿ ದಯವಿಟ್ಟು ಅದನ್ನು ಸ್ವಲ್ಪ ನೀವು ಕೇರ್ ಮಾಡ್ಕೊಳ್ಳಿ. ಮತ್ತು ಬರುವಂಥ ದಿನಗಳಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಅಗೇನ್ ಆ್ಯಂಡ್ ಅಗೇನ್ ನಿಮಗೆ ಏನಾದರೂ ಸೇಮ್ ಇಶ್ಯೂಸ್ ಬರ್ತಾ ಇದ್ದರೆ ಇಮ್ಮಿಡಿಯೇಟಾಗಿ ನೀವು ಡಾಕ್ಟರ್ಗೆ ತೋರಿಸ್ಕೊಂಡು ಬನ್ನಿ. ಯೂನಿವರ್ಸ್ ಮೆಸೇಜ್ ಹೇಳ್ತಾ ಇದೆ. ಈಗ ನೋಡಿ, ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಏನಾದರೂ ನೆಗಡಿ ಅಂತ ಆಗ್ತಾ ಇದೆ ಪದೇ ಪದೇ, ಅಥವಾ ಹೆಡ್ಏಕ್ ಅಂತ ಬರ್ತಾ ಇರ್ಬೋದು. ಹೆಡ್ಏಕ್ ಆಗ್ತಾ ಇದೆಯಾ, ಓಕೆ, ಒಂದು ಸಾರಿ ಆಯಿತು ನೀವು ಟ್ಯಾಬ್ಲೆಟ್ ತೊಗೊಂಡಿದ್ದೀರಾ ಕನ್ಸಲ್ಟ್ ಮಾಡಲಾರ್ದೇನೆ, ಅದು ಕ್ಲಿಯರ್ ಆಗಿಲ್ಲ, ಮತ್ತೆ ಕನ್ಸಲ್ಟ್ ಮಾಡ್ತೀರಾ, ಮತ್ತೆ ಅದು ಬರ್ತಾ ಇದೆ, ಮತ್ತೆ ಇಶ್ಯೂ ಕ್ರಿಯೇಟ್ ಆಗ್ತಾ ಇದೆ. ಡೆಫಿನೆಟ್ ಆಗಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ. ಒಂದು ಸಾರಿ ಡೀಪಾಗಿ ನೀವು ಚೆಕ್ ಮಾಡಿಸಿ, ಬಾಡಿ ಚೆಕಪ್ ಮಾಡಿಸಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಅದಕ್ಕೆ ಸ್ವಲ್ಪ ನೆಗ್ಲಿಜೆನ್ಸಿಯನ್ನು ಕಡಿಮೆ ಮಾಡಿ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ನೆಕ್ಸ್ಟನ್ನು ನೋಡೋಣ. ನಿಮ್ಮ ಒಂದು ಜಾಬ್ ಕರಿಯರಲ್ಲಿ ನಾನು ನೋಡ್ತಾ ಇರೋವಂಥ ಪ್ರಕಾರ ಜಾಬಲ್ಲಿ ಸಿಚುವೇಶನ್ ಎಂಥ ಒಂದು ವರ್ಸ್ಟ್ ಆಗಿತ್ತು, ಬಟ್ ಯೂನಿವರ್ಸ್ ನಿಮಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದೆ ನಿಮ್ಮ ಜಾಬಲ್ಲಿ ಅಂತ ಹೇಳಿ ನನಗೆ ಬರ್ತಾ ಇದೆ, ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ನಿಮ್ಮ ಜಾಬಲ್ಲಿ ನಿಮಗೆ 2ನೇ ಚಾನ್ಸ್ ಸಿಕ್ಕಿದೆ. ಮೇ ಬಿ ನೀವು ಜಾಬ್ ಕಳ್ಕೊಂಡಿರ್ಬೋದು, ಬಿಸ್ನೆಸ್ ಲಾಸ್ ಆಗಿರ್ಬೋದು, ಯಾವ ರೀತಿ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗದೇ ಇರೋವಂಥ ಸಿಚುವೇಶನ್ ಇರ್ಬೋದು. ಅಲ್ಲಿ ನಿಮಗೆ ಸೆಕೆಂಡ್ ಚಾನ್ಸ್ ಬಂದಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಬಟ್ ಅಲ್ಟಿಮೇಟ್ಲಿ ನಾನು ನೋಡ್ತಾ ಇರೋವಂಥದ್ದು, ಇವಾಗ್ಲೂ ಕೂಡ ನೀವು ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಏನೋ ನಿಮಗೆ ಲಾಸ್ ಆಗಿರೋವಂಥದ್ದು, ಮತ್ತೆ ಲಾಸ್ ಆಗಿರುವಂಥದ್ದು ಸಿಚುವೇಶನ್ ಕಾಣ್ತಾ ಇದೆ. ಇನ್ನೂ ಹೇಳಬೇಕು ಅಂತಂದರೆ, ಬಿಸ್ನೆಸ್ಸಲ್ಲಿ ನಿಮಗೆ ತುಂಬ ನಾಲೆಜ್ ಇದೆ. ಒಂದೇ ಹೇಳೋದು, ತುಂಬ ನಾಲೆಜ್ ಇದೆ. ಬಟ್ ಈ ನಾಲೆಜನ್ನು ನೀವು ಇನ್ನೊಬ್ರಿಗೆ ಏನಾದರೂ ಶೇರ್ ಮಾಡ್ಕೊಳ್ಳಿಕ್ಕೆ ಹೋದಾಗ, ಅಡ್ವೈಸ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ನಿಮಗೆ ತೊಂದರೆ ಆಗುವಂಥದ್ದು. ನಿಮ್ಮ ಐಡಿಯಾಸನ್ನು ನೀವು ನಿಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಅದನ್ನು ಯಾರು ಬೇಕಾ ಅವ್ರ ಹತ್ರ ನೀವು ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ನೋಡಿ, ತುಂಬ ಚೀಟಿಂಗ್ ನಡೆಯುತ್ತೆ ಈಗಿನ ಕಾಲದಲ್ಲಿ, ಯಾರನ್ನೂ ನಂಬಲಿಕ್ಕೆ ಆಗೋದಿಲ್ಲ. ಮಾತಲ್ಲಿ ನಿಮ್ಮಲ್ಲಿ ಇರುವಂಥ ಐಡಿಯಾಸನ್ನು ನೀವು ಶೇರ್ ಮಾಡ್ಕೊಳ್ತೀರಾ, ಅದನ್ನು ಇನ್ನೊಬ್ರು ತಗೊಂಡು ಮುಂದೆ ಹೋಗ್ಬಿಡ್ತಾರೆ. ಅಲ್ಲಿ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗುವಂಥದ್ದು.
ಕರೆಂಟ್ ಸಿಚುವೇಶನ್ ನಿಮ್ದು ಅದೇ ಕಾಣ್ತಾ ಇದೆ ನನಗೆ. ನಿಮ್ಮ ಒಂದು ಐಡಿಯಾಸ್ ಯಾರೋ ಉಪಯೋಗಿಸ್ಕೊಂಡಿರುವಂಥದ್ದು, ನಿಮ್ಮ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಂಡಿರುವಂಥದ್ದು ನಿಮಗೆ ಗೊತ್ತಾಗಿದೆ. ತುಂಬ ಮನಸ್ಸಲ್ಲಿ ನೊಂದ್ಕೊಳ್ತಾ ಇದ್ದೀರಾ, ಓಕೆ, ಅಥವಾ ನಿಮ್ಮನ್ನ ಅದು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನೂ ಒಂದು ವೇಯಲ್ಲಿ ಹೇಳ್ಬೇಕಂತಂದ್ರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನೂ ಚಿಂತೆ ಮಾಡಬೇಡಿ. ಬರುವಂಥ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಹೊಸ ಆಪರ್ಚುನಿಟಿ ಕೂಡ ನಿಮ್ಮಲ್ಲಿ ಬರ್ತಾ ಇದೆ. ಡೆಫಿನೆಟ್ ಆಗಿ ನಿಮಗೆ ಒಳ್ಳೇದಾಗತ್ತೆ. ಅಪಾರ್ಚುನಿಟಿಯನ್ನು ಕೈಗೆತ್ಕೊಳ್ಳಿ. ಕೈಗೆತ್ಕೊಂಡ್ರೆ ಹೇಳ್ತೀನಿ, ಯೂನಿವರ್ಸ್ ಹೇಳ್ತಾ ಇದೆ ವರ್ಕೌಟ್ ಆಗುತ್ತೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ದುಡ್ಡು ಮಾಡಬೇಕು ಅಂತಂದರೆ ನೀವೇನು ಎಫರ್ಟ್ ಹಾಕ್ತೀರಾ ಖಂಡಿತ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ. ಯೂನಿವರ್ಸ್ ಏನು ಹೇಳ್ತಾ ಇದೆ ಗೊತ್ತಾ, ನೀವು ಎಷ್ಟು ಎಫರ್ಟ್ ಬೇಕು ನಿಮ್ಮ ಬಿಸ್ನೆಸ್ಸನ್ನು ರನ್ ಮಾಡೋದಕ್ಕೆ ಅಷ್ಟು ಎಫರ್ಟನ್ನು ನೀವು ಹಾಕ್ತಾ ಇಲ್ಲ. ಅಲ್ಲಿ ತೊಂದರೆ ಆಗಿದೆ. ನಿಮಗೆ ಯಾಕೆ ರಿಸಲ್ಟ್ ಬರ್ತಾ ಇಲ್ಲ, ನೀವು ಮನಸ್ಸಲ್ಲಿ ನೊಂದ್ಕೊಳ್ತಾ ಇದ್ದೀರಾ, ಯಾಕೆ ರಿಸಲ್ಟ್ ಬರ್ತಾ ಇಲ್ಲ, ಇಷ್ಟೆಲ್ಲ ನಾನು ಬಿಸ್ನೆಸ್ಸಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಹೊಸ ಹೊಸ ಐಡಿಯಾನ ಯೂಸ್ ಮಾಡಿ. ಹೊಸ ಹೊಸ ಐಡಿಯಾ ಯೂಸ್ ಮಾಡಿ, ಇನ್ನೂ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಅದ್ರ ಕೊರತೆ ಕಾಣ್ತಾ ಇದೆ ನನಗೆ. ರಿಸಲ್ಟ್ ಬರ್ತಾ ಇಲ್ಲ ಯಾಕೆ ಅಂದರೆ ಅದ್ರ ಕೊರತೆ ಕಾಣ್ತಾ ಇದೆ. ಹಾಗಾಗಿ ನಿಮಗೆ ಅದು ರಿಸಲ್ಟ್ ಕಾಣ್ತಾ ಇಲ್ಲ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನಿಮಗೆ ಬರ್ತಾ ಇದೆ, ಓಕೆ. ಹಾಗಾಗಿ ಸ್ವಲ್ಪ ಗಮನ ಕೊಡಿ. ಇನ್ನು ರಿಲೇಷನ್ಶಿಪ್ಪಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬ ಒಂದು ಹಾರ್ಮನಿಯಲ್ಲಿ ಇರೋವಂಥ ಒಂದು ರಿಲೇಷನ್ಶಿಪ್ಪು. ಈಗ ಯಾಕೋ ನೀವು ಸ್ವಲ್ಪ ಜಗಳ ಆಗಿ ಮನಸ್ಸಲ್ಲಿ ತುಂಬ ನೊಂದ್ಕೊಂಡು ಸ್ಯಾಡ್ ಆಗಿದ್ದೀರಾ, ಡಿಪ್ರೆಷನ್ ಮೋಡಲ್ಲಿದ್ದೀರಾ, ಯಾರ ಜೊತೆ ಮಾತಾಡಬಾರ್ದು ಅನ್ನೋವಂಥ ಮನಸ್ಥಿತಿ ನಿಮಗೆ ಬಂದುಬಿಟ್ಟಿದೆ. ರಿಲೇಷನ್ಶಿಪ್ಪಲ್ಲಿ ಯಾರೋ ನಿಮಗೆ ಏನೋ ಮಾತಾಡಿದ್ದಾರೆ, ಅದರಿಂದ ತುಂಬ ಮನಸ್ಸನ್ನು ನೊಂದ್ಕೊಂಡು ಬಿಟ್ಟಿದ್ದೀರಾ. ಹಾಗಾಗಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಮನಸ್ಸು ಸ್ಟೆಬಿಲಿಟಿ ಅನ್ನೋದೇ ಇಲ್ಲ ನಿಮಗೆ ಇವಾಗ. ಯಾರ ಜೊತೆಗೆ ಏನು ಮಾತಾಡಿದ್ರೆ ಏನಾಗೋದಿದೆ ಅನ್ನೋ ಅಂಥ ಸಿಚುವೇಶನ್ ನಿಮಗೆ ಕಾಣ್ತಾ ಇದೆ. ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಾ, ಕೆಟ್ಟು ಹೋಗಿರೋ ಅಂಥ ಸಂಬಂಧಗಳ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ ಹೊರತು ಒಳ್ಳೆ ರಿಲೇಷನ್ಶಿಪ್ ನಿಮ್ಮ ಜೊತೆಗೆ ಯಾರಿದ್ದಾರೆ ಅವ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇಲ್ಲ, ನೋಡ್ತಾನೂ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾರ ಜೊತೆಗೆ ನೀವು ಮನಸ್ಸು ಬಿಚ್ಚಿ ಮಾತಾಡ್ತಾನೂ ಇಲ್ಲ, ನಿಮ್ಮಲ್ಲಿ ಏನು ನಡೀತಾ ಇದೆ ಅಂತ ಶೇರ್ ಕೂಡ ಮಾಡ್ಕೊಳ್ತಾ ಇಲ್ಲ. ನೀವು ಅದನ್ನ ಶೇರ್ ಮಾಡಲಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಯಾವ ರೀತಿ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ ಹೇಳಿ, ಓಕೆ. ಸೊ ಹಾಗಾಗಿ ಇದನ್ನ ಶೇರ್ ಮಾಡ್ಕೊಳ್ಳಿ. ನೋಡಿ, ಬರೋ ಅಂಥ ದಿನಗಳಲ್ಲೂ ಕೂಡ ಅಷ್ಟು ಏನೋ ಆಗಿರದೇ ಇದ್ರೂ ನಿಮ್ಮಷ್ಟಕ್ಕೆ ನೀವೇ ಮನಸ್ಸಲ್ಲಿ ನೊಂದ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ನೆಗೆಟಿವಿಟಿಯನ್ನು ಥಿಂಕ್ ಮಾಡಿ ಏನಿದೆ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ನೀವು ಸ್ಯಾಡಲ್ಲಿದ್ದೀರಾ. ಬರುವಂಥ ದಿನಗಳಲ್ಲಿ ಈ ರೀತಿ ನಿಮ್ಮ ಮೂಡ್ ಸ್ವಿಂಗ್ಸ್ ಆಗುತ್ತೆ. ರಿಸ್ಟ್ರಿಕ್ಷನ್ಸ್ ಮಾಡ್ಕೊಳ್ತೀರಾ ನಿಮ್ಮಷ್ಟಕ್ಕೆ ನೀವೇ. ನಾನು ಯಾಕೆ ಮಾಡಬೇಕು, ನಾನೇ ಯಾಕೆ ಮಾತಾಡಬೇಕು, ಬೇಡನೇ ಬೇಡ, ಮಾತಾಡೋದೇ ಬೇಡ, ಎಲ್ಲ ಹೀಗೆ. ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಬರುವಂಥ ದಿನಗಳಲ್ಲಿ ಅಫ್ಕೋರ್ಸ್ ಆಗುತ್ತೆ, ಬಟ್ ನಿಮ್ಮ ಮೂಡ್ಸ್ ಕೂಡ ಅಷ್ಟೇ ಸ್ವಿಂಗ್ಸ್ ಆಗ್ತಾ ಇದೆ. ಹಾಗಾಗಿ ನೀವು ಫೋಕಸ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಷ್ಟಕ್ಕೆ ನೀವೇ ಅದನ್ನು ಆ ಮಟ್ಟದ್ದೇನೂ ಇಲ್ಲ, ಬಟ್ ನೀವು ಅದನ್ನು ಅಷ್ಟು ಡೀಪಾಗಿ ಥಿಂಕ್ ಮಾಡಿ ತಗೊಳ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ತುಂಬ ಡಿಸಪಾಯಿಂಟ್ಮೆಂಟ್ ಆಗಿರುವಂಥದ್ದು, ನಿಮ್ಮ ವಿಚಾರಗಳೇ ಆ ರೀತಿ ಇರುವಂಥದ್ದು. ಸ್ವಲ್ಪ ಓವರ್ ರಿಯಾಕ್ಟ್ ಮಾಡೋವಂಥದ್ದು ಬರುವಂಥ ದಿನಗಳಲ್ಲಿ, ರಿಸ್ಟ್ರಿಕ್ಟೆಡ್ ಆಗಿರುವಂಥದ್ದು, ಸ್ಯಾಡ್ನೆಸ್ ಇರುವಂಥದ್ದು ಎಲ್ಲ ಎನರ್ಜಿ ನನಗೆ ಕಾಣ್ತಾ ಇದೆ. ಅಲ್ಟಿಮೇಟ್ಲಿ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ ನೋಡಿ, ಏನು ಹೇಳ್ತಾ ಇದೆ ಮಕರ ರಾಶಿಯವ್ರಿಗೆ, ನಿಮ್ಮಲ್ಲೇನೆ ನೆಗೆಟಿವಿಟಿ ತುಂಬಿಕೊಂಡಿದ್ದೀರಾ. ಕಣ್ ತೆಗೆದು ನೀವೇ ನೋಡ್ತಾ ಇಲ್ಲ. ರಿಯಾಲಿಟಿ ಏನಿದೆ ನೀವು ಅದನ್ನು ನೋಡಬಾರ್ದು ಅಂತ ನೀವೇ ಕಣ್ಮುಚ್ಕೊಂಡು ಕುಂತಿದ್ದೀರಾ. ಹಾಗಾಗಿ ನಿಮಗೆ ಏನು ಕಾಣ್ತಾ ಇಲ್ಲ. ಎಲ್ಲ ಚೆನ್ನಾಗಿದ್ರೂ ಕೂಡ ನಿಮ್ಗೆ ಅನ್ನಿಸ್ತಾ ಇದೆ ಏನೂ ಚೆನ್ನಾಗಿಲ್ಲ, ಇದು ಹೀಗಾಯಿತು ಹಾಗಾಯಿತು, ಸ್ವಲ್ಪ ಬ್ಲೇಮಿಂಗ್ ಸಿಚುವೇಶನ್, ಈ ರೀತಿ ಎಲ್ಲ ನೀವು ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಸ್ವಲ್ಪ ಗಮನ ಕೊಡಿ. ಖಂಡಿತ ನೀವು ಅಂದ್ಕೊಂಡಷ್ಟು ಏನೂ ಇಲ್ಲ, ಬಟ್ ನಿಮಗೆ ಆ ರೀತಿ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನೀವು ಗಮನ ಕೊಡಿ. ಮತ್ತು ಫೈನಲ್ ಒಂದು ಗೈಡೆನ್ಸ್ ಏನು ಬರ್ತಾ ಇದೆ ಎಲ್ಲದಕ್ಕೂ ನಿಮಗೆ ಯೂನಿವರ್ಸಿಂದ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಬರೋಣ. ಓಕೆ, ಪ್ಲೀಸ್ ಯೂನಿವರ್ಸ್ ಗೈಡ್ ಮಾಡಿ ಮಕರ ರಾಶಿಯವ್ರಿಗೆ ಫೈನಲ್ ಗೈಡೆನ್ಸ್ ಏನು ಕೊಡ್ತೀರಾ. ಓಕೆ,
ಹ್ಮ್ ಓಕೆ, ನೋಡಿ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಬಂದಿದೆ ನೋಡಿ ಯೂನಿವರ್ಸ್ ಕಡೆಯಿಂದ. ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲಾನ್. ಅಲ್ಟಿಮೇಟ್ಲಿ ಎಷ್ಟು ರೆಸೊನೇಟ್ ಆಗುತ್ತೆ ನೋಡಿ. ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ ನಿಮಗೆ, ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇಲ್ಲ, ನೀವು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ, ಎಫರ್ಟ್ ಹಾಕ್ತಾ ಇಲ್ಲ ಅಂತ ಹೇಳಿ ಕಾರ್ಡ್ ಕೂಡ ಅದೇ ಬರ್ತಾ ಇದೆ. ನೀವು ನಿಮ್ಮ ಡ್ರೀಮ್ಸನ್ನ ಪ್ರಾಕ್ಟಿಕಲ್ ಆಗಿ ಪ್ಲಾನ್ ಮಾಡ್ತಾ ಇಲ್ಲ. ಓಕೆ, ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ನೀಡ್ ಇದೆ, ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು, ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೋಬೇಕು. ಮಾರ್ಕೆಟಿಂಗ್ ಪ್ಲಾನ್ಸ್ ಏನಿದೆ, ಯಾವ ರೀತಿ ಚಾಲೆಂಜಸ್ ಬರ್ತಾ ಇದ್ದಾವೆ, ಅದನ್ನು ರೀಡ್ ಮಾಡಿ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ. ನಿಮ್ಮ ಕರಿಯರಲ್ಲಿ ಎಲ್ಲನೂ ಸರಿ ಹೋಗುತ್ತೆ. ಒಂದಕ್ಕೊಂದು ಲಿಂಕ್ ಇರುತ್ತೆ. ಅಫ್ಕೋರ್ಸ್ ನಿಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಾಯಿತು ಅಂತಂದರೆ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಾಗತ್ತೆ. ಇಲ್ಲಿ ನಿಮಗೆ ಏನೋ ಡ್ರೈನ್ ಆಗ್ತಾ ಇದೆ, ಹಾಗಾಗಿ ಇಲ್ಲಿ ಕೂಡ ಡ್ರೈನ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮಷ್ಟಕ್ಕೆ ನೀವೇ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ, ನೇಚರ್ಗೆ ಕನೆಕ್ಟೆಡ್ ಆಗಿರಿ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮಗೆ ಬರುವಂಥ ದಿನಗಳಲ್ಲಿ ಹೀಗಿದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ರೀಡಿಂಗನ್ನು ಕ್ಲೇಮ್ ಮಾಡಿ, ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ತುಂಬ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರಬೇಕು ಅಂತಂದರೆ ಚಾನಲನ್ನು ಒಂದ್ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೀಡಿಂಗ್ ಹೇಗೆ ಅನ್ನಿಸ್ತು ಒಂದು ಕಮೆಂಟಲ್ಲಿ ತಿಳಿಸಿ. ರೀಡಿಂಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.